ಟೈಮ್ಸ್ ಅಲ್ಲೂ ಕೂಡ ಅದನ್ನ ಕನೆಕ್ಟ್ ಮಾಡಿದ್ದಾರೆ. ಏನು ನಾವು ರೀಇನ್ಕಾರ್ನೇಷನ್ ಅಂತ ಹೇಳ್ತೀವಿ, ಅದನ್ನು ತುಂಬಾ ಚೆನ್ನಾಗಿ ಇದ್ ಮಾಡಿದ್ದಾರೆ. ರೈಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ತಗೊಂಡ್ಬಂದಿದ್ದಾರೆ. ಆಮೇಲೆ ಇನ್ಕ್ಲೂಡಿಂಗ್ ಇನ್ ಟರ್ಮ್ಸ್ ಆಫ್ ಡೈರೆಕ್ಷನ್ ಆಸ್ ವೆಲ್, ಐ ಥಿಂಕ್ ಇಟ್ ಹಸ್ ಕಮ್ ಔಟ್ ರಿಯಲಿ ಬ್ಯೂಟಿಫುಲಿ. ಹೊಸಬ್ರು ಅಂತ ನನಗೆ ಅನ್ಸಿಲ್ಲ, ಅದೇ ಹೇಳಿದ್ದು, ತುಂಬಾ ಪರ್ಫಾರ್ಮೆನ್ಸಸ್ ತುಂಬಾ ಬಿಲೀವಬಲ್ ಆಗಿದೆ, ತುಂಬಾ ಆನೆಸ್ಟ್ ಆಗಿ ಪರ್ಫಾರ್ಮೆನ್ಸಸ್ ಇದೆ. ರೈಟಿಂಗ್ ಇಂದ ಹಿಡಿದು, ಅದರ ಮ್ಯೂಸಿಕ್ ಇಂದ ಹಿಡಿದು, ಡೈರೆಕ್ಷನ್ ಇಂದ ಹಿಡಿದು, ಒಂದು ಫಿಲ್ಮಿಗೆ ಒಂದು ಮೂಡ್ ಇದೆ, ಒಂದು ಅಟ್ಮಾಸ್ಫಿಯರ್ ಇದೆ, ತುಂಬಾ ಚೆನ್ನಾಗಿ ನೋಡ್ಸ್ಕೊಂಡು ಹೋಗುತ್ತೆ. ಹೆಚ್ಚಾಗಿ ಎಂಗೇಜ್ಮೆಂಟ್ ಪ್ರಾಬ್ಲಮ್ ಇತ್ತೀಚಿನ ಸಿನಿಮಾಗಳಲ್ಲಿ ಬಹಳ ಕಾಣಿಸ್ಕೊಳ್ಳುತ್ತೆ, ಬಟ್ ಈ ಸಿನಿಮಾದಲ್ಲಿ ಹಾಗಿಲ್ಲ. ಒಂದು ಎಂಗೇಜ್ಮೆಂಟ್ ಇದೆ, ಒಂದು ಥ್ರೂ ಔಟ್ ಒಂದು ಎಂಟರ್ಟೈನಿಂಗ್ ಫ್ಯಾಕ್ಟರ್ ಕೂಡ ಇದೆ. ಆಮೇಲೆ ಹೊಸಬ್ರು ಸಿನಿಮಾ ಅಂತ ಅನ್ಸೋ ಇಲ್ಲ, ತುಂಬಾ ಒಂದು ಅರ್ನೆಸ್ಟ್ ಪರ್ಫಾರ್ಮೆನ್ಸಸ್ ಇದೆ ಫಿಲ್ಮ್ ಅಲ್ಲಿ. ಚೆನ್ನಾಗಿದೆ. ಹೀರೋ ಹೊಸಬ್ರು ಅಂತ ಅನ್ಸದೇ ಇಲ್ಲ, ಹೊಸಬ್ರು ಆದ್ರೂ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ತರ ಆಕ್ಟರ್ ಮಾಡಿದ್ದಾರೆ. ಆಶಿಕ್ ರಂಗನಾಥ್ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಕಲರ್ಫುಲ್ ಆಗಿದೆ, ಸಾಂಗ್ಸ್ ಗಳು ತುಂಬಾ ಚೆನ್ನಾಗಿದೆ. ಆಮೇಲೆ ಸ್ಟೋರಿ ಹೊಸ ತರ ಇದೆ. ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ, ಎಲ್ಲೂ ಕೂಡ ಏನು ಬೋರ್ ಅನ್ಸಲ್ಲ, ತುಂಬಾ ಎಂಟರ್ಟೈನಿಂಗ್ ಆಗಿದೆ. ಎಲ್ರು ಬಂದ್ ನೋಡಿ, ತುಂಬಾ ಚೆನ್ನಾಗಿ.